ಓಕೆ ನೋಡಿ, ಇದು ಇವರೇ ಡ್ರಾ ಮಾಡಿರೋದು, ಇವರೇ ಬಿಡಿಸಿರೋದಲ್ಲ. ನೋಡಿ ಎಂತ ಡೀಟೇಲಿಂಗ್ ಇದೆ ಅಂದ್ರೆ. ಓಕೆ ಸರ್, ಇದು ಬಿಡ್ಸಕ್ ಎಷ್ಟು ದಿನ ತಗೊಂಡ್ರಿ? ಎತ್ತರ ಟೈಮ್ ಆಗಿ ದಾಖಲೆ ಎತ್ತರ ಟೈಮ್ ಆಗಿ ಇದು ಮಾಡಿ ಒಂದು ಒಂದೆರಡು ತಿಂಗಳಷ್ಟು ಆಯ್ತು. ಆದ್ರೆ ಬರೀ ಅದಕ್ಕೆ ಎಲ್ಲ ಎಲ್ಲ ಸೇರಿ. ಓಕೆ ಮೇಡಮ್, ನೀವು ಹತ್ರ ಬನ್ನಿ. ಇದೇ ಫೋಟೋ ಹಾಗಾದ್ರು ಇದು ಮತ್ತೆ ಇದಲ್ಲ ಮೇಲೆ ಮೇಲೆ ಇರೋದಲ್ಲ. ನೋಡಿ ಇಲ್ಲಿರೋ ಚಿತ್ರ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಚಿತ್ರ. ಇದನ್ನ ನೋಡ್ಕೊಂಡು ಇವರು ಇಲ್ಲಿ ಬಿಡಿಸಿರೋ ಅಂತದ್ದು ನೋಡಿ. ಇವರ ವೈಫ್ ಇದ್ದಾರೆ. ಮೇಡಮ್ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓಕೆ, ಇವ್ರ ಹೆಸರು ಏನು ಮೇಡಮ್? ಗಿರೀಶ್ ಅಂತ. ಗಿರೀಶ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ರಾಧಾ. ಓಕೆ, ಇವ್ರು ಎಷ್ಟನೇ ವರ್ಷದಲ್ಲಿ ಶುರು ಮಾಡಿದ್ದು ಅಂತ? ಇವ್ರು ಅಂತ ಹೇಳಿದ್ರೆ ಒಂದು ಸಣ್ಣದ್ರಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 8ನೇ ಕ್ಲಾಸಿಂದೆಲ್ಲ ಸಣ್ಣದಾಗೆಲ್ಲ ಮಾಡ್ತಾ ಇದ್ರು ಅಂತೆ. ಆದ್ರೆ ಕೆಲಸ ಅಂತ ಮಾಡಿದ್ ಇವರು ಸ್ವಂತ, ಹೊರಗಡೆ ಹೋಗಿ ಕಲ್ತಿರಲ್ಲ ಏನೆಲ್ಲ. ಅವರು ಸ್ವಂತವಾಗಿ ಕಲ್ತು ಫಸ್ಟ್ ಬೋರ್ಡ್ ಅದು ಇದೆಲ್ಲ ಬರಿತಾ ಇದ್ರು. ಈಗ ಸ್ಟಾರ್ಟಿಂಗ್ ಅಲ್ಲಿ ಡ್ರಾಯಿಂಗ್ ಎಲ್ಲ ಅಂತ ಹೇಳಿದ್ರೆ ಈಗ ಒಂದು 5-6 ವರ್ಷದಿಂದ ಇಷ್ಟು ಅಲ್ಲ ನಾರ್ಮಲ್ ಮಾಡ್ತಾ ಇದ್ರು. ಆದ್ರೆ ಈ ತರ ಡ್ರಾಯಿಂಗ್ ಮಾಡಕ್ ಶುರುವಾಗಿ ಒಂದು 5-6 ವರ್ಷ ಆಯ್ತು. ಸ್ವಂತ ಅವರದೇ ಪ್ಲಾನ್ ಅಲ್ಲಿ ಅವರೇ ಮಾಡ್ಕೊಂಡು ಅಷ್ಟು ಬೋರ್ಡ್ ಅಲ್ಲಿ ಇಲ್ಲಿ ಬ್ಯಾನರ್ ಎಲ್ಲ ಬರಿತಾ ಇದ್ರು. ಅದೆಲ್ಲ ಆದ್ಮೇಲೆ ಈಗ ಇವರು ಸ್ವಂತ ಕೆಲಸ ಇರೋದಿಲ್ಲ. ಈಗ ಅದೆಲ್ಲ ಸ್ಟಿಕ್ಕರ್ ಬಂದ್ಮೇಲೆ ಕೆಲಸ ಇಲ್ಲ. ಹಾಗೆ ಸುಮ್ಮನೆ ಮನೇಲಿ ಕೂತಿರುವಾಗ ಹಂಗೆ ಮನೇಲಿ ಕೂತ್ಕೊಂಡು ಟ್ರೈ ಮಾಡಿ ಫಸ್ಟ್ ಪೆನ್ಸಿಲ್ ಡ್ರಾಯಿಂಗ್ ಮಾಡಿದ್ರು. ಅದ್ರ ಮೇಲೆ ಈ ತರ ಮಾಡಿ ಸುಮಾರು ಫೋಟೋಗಳೆಲ್ಲ ಮಾಡಿ ಕೊಟ್ಟಿದ್ದಾರೆ, ಫ್ರೇಮ್ ಮಾಡಿಸಿ. ತುಂಬಾ ಚೆನ್ನಾಗಿ ಮಾಡಿ. ಅಂದ್ರೆ ಇವರು ಏನಾದ್ರು ಟ್ರೈನಿಂಗ್ ಏನೋ ತಗೊಂಡಿದ್ದಾರಾ ಸಣ್ಣ ವಯಸ್ಸಲ್ಲಿ? ಏನಿಲ್ಲ, ಏನು ಅಂದ್ರೆ ಎಲ್ಲೂ ಹೋಗಿ ಕಲ್ತಿದ್ದೇನಿಲ್ಲ, ಎಲ್ಲೂ ಕಲ್ತಿಲ್ಲ, ಸ್ವಂತ ಕಲ್ತಿದ್ದು. ಅಂದ್ರೆ ಇವರು ನಿಮ್ಮ ಮದುವೆಕ್ಕಿಂತ ಮುಂಚೆನೆ ಮಾಡ್ತಾ. ಆದ್ರೆ ಡ್ರಾಯಿಂಗ್ ಗಳೆಲ್ಲ ಇಷ್ಟ ಇತ್ತಿಲ್ಲ. ಅಂದ್ರೆ ಬೋರ್ಡ್ ಬರೆಯೋದು, ಬ್ಯಾನರ್ ಬರೆಯೋದು ಅದೆಲ್ಲ ಮಾಡ್ತಿದ್ರು. ಮತ್ತೆ ನಾರ್ಮಲ್ ಸಾಧಾರಣ ಯಾವ ತರ ಡ್ರಾಯಿಂಗ್ ಇದೆ ಅಂತ ನೋಡಿ ಆ ತರದೆಲ್ಲ ಆಗ ಮಾಡಿ ಕೊಡ್ತಾ ಇದ್ರು ಶಾಪಿಗೆ. ಆದ್ರೆ ಈ ತರದ ಡ್ರಾಯಿಂಗ್ ಎಲ್ಲ ಈಗ ರೀಸೆಂಟ್ ಆಗಿ ಒಂದು 5 ವರ್ಷದಿಂದ 5 ವರ್ಷದಿಂದ ಇವರ ನೀವು ಮಾತಾಡ್ಸಿ. ಅಂದ್ರೆ ಹೆಂಗೆ ಅದು ಶುರು ಆಯ್ತು, ಅವ್ರಿಗೆ ಹೆಂಗ್ ಆಸಕ್ತಿ ಬಂತು ಅಂತ? ഇത് നിങ്ങളെ എങ്ങനെ ഡ്രോയിങ് ആക്കാൻ ಇಂಟ್ರೆಸ್ಟ್ വന്നത് നിങ്ങൾക്ക് ഇത്? ಅದು ಚಿಕ್ಕದಿಂದ ಬರೆಸ ನಾ ಪೆನ್ಸಿಲಲ್ಲಿ ಮಾಡ್ತಾ ಇದ್ದೆ. ಪೆನ್ಸಿಲಲ್ಲಿ ಚಿಕ್ಕದಿಂದ ಮಾಡ್ತಿದ್ದೆ. ಹಾಗೆ ಮಾಡಿ 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 ಹೀಗೆ ಬಂದಿದ್ದು, ಮೇಲೆಗೆ ಬಂದಿದ್ದು. ಹಾಗೆ ಮಾಡಿದ್ರಲ್ಲಿ ಉಂಟು. ಪೆನ್ಸಿಲಲ್ಲಿ ಮಾಡಿದ್ದು, ಪೆನ್ಸಿಲಲ್ಲಿ ಮಾಡಿದ್ದು. ತೋರಿಸಿ. ನಾನು ಯಾಕೆ ಇವ್ರ ಮನೆ ಹುಡ್ಕೊಂಬರಕ್ಕೆ ಕಾರಣ ಆಯ್ತು ಅಂತ ಹೇಳಿದ್ರೆ, ಇವರು ಕಾಣಿಸ್ಕೊಡೋದು ಅಲ್ಲೊಂದು ನೋಡಿ ಬ್ಯಾಗ್ ಇದೆ, ಅದ ಹಾಕೊಂಡು ಇದೇ ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ, ಟೌನ್ ಅಲ್ಲಿ ಓಡಾಡ್ತಿರ್ತಾರೆ. ಇಷ್ಟೇ ಆರಾಮಾಗಿ ಹಾಕ್ಬೇಡಿ, ಟಿವಿಗಳು ಹಾಕ್ಬೇಡಿ ನೋಡಿ, ಟಿವಿಗೆಲ್ಲ ಹಾಕ್ಬೇಡಿ ಅಂತಾನು ಹೇಳ್ತಾರೆ. ನೋಡಿ ಇವರು ಪೆನ್ಸಿಲ್ ಅಲ್ಲಿ ಮಾಡಿರುವಂತ ಡ್ರಾಯಿಂಗ್ ಗಳೆಲ್ಲ ನೋಡಿ. ಎಂತ ಒಬ್ಬ ಕಲಾವಿದ ನಮ್ಮ ಮಡಿಕೇರಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ. ಓಕೆ ನೋಡಿ, ಇವರು ಪೆನ್ಸಿಲ್ ಅಲ್ಲಿ ಮಾಡಿರುವಂತ ಅದ್ಭುತ ಗಣೇಶ ಚತುರ್ಥಿ ಬರ್ತಿದೆ ನೋಡಿ, ಸೂಪರ್ ಆಗಿ ಮಾಡಿದ್ದಾರೆ. ನಿಜಕ್ಕೂ ಇವರ ಕಲೆಗೆ ಏನ್ ಹೇಳ್ಬೇಕು ಗೊತ್ತಾ. ನೋಡಿ ಅವ್ರು ಮಾಡಿರುವಂತ ಕೆಲಸಕ್ಕೆ ಉಪಯೋಗಿಸುವಂತ ಪೇಂಟ್ಗಳು, ಮತ್ತೆ ಪೇಂಟ್ ಬ್ರಷ್ಗಳು, ಮತ್ತೆ ಇವೆಲ್ಲ ಉಪಕರಣಗಳೆಲ್ಲ ಇಟ್ಕೊಂಡಿದ್ದಾರೆ, ಶೀಟ್ಸ್ಗಳು. ಯಾವ್ದು ಯಾವ್ದು ಈ ಓಮ್ ಇದ್ರ ಮೇಲೆ ಬರುತ್ತಾ? ಓಕೆ, ಬರ್ಬೋದಾ? ಇದು ಅದ್ರ ಮೇಲೆ ಬರುತ್ತಾ? ಕೆಳಗೆ ಬರುತ್ತಾ? ಇದು ದೇವಸ್ಥಾನಕ್ಕಿರೋದಾ ಮೇಡಮ್? ಇದು ದೇವಸ್ಥಾನಕ್ಕಲ್ಲ, ಮನೆಗೆನಾ? ಓಕೆ, ಇದು ಇದ್ರ ಕೆಳಗೆ ಬರುತ್ತೆ. ಓಕೆ, ಇನ್ನು ಅದೇ ಈ ಕೆಲಸಗಳು ಬಾಕಿ. ಇದು ಇವರೇ ಮಾಡಿದಾ? ಓಹೋ, ಮಗ ಮಾಡ್ತಾ ಇರೋದು. ಹೌದಾ? ಅಂದ್ರೆ ನಿಮ್ ಮಕ್ಳ ಬಗ್ಗೆ ಹೇಳಿ ಮೇಡಮ್, ಏನ್ ಮಾಡ್ತಾರೆ ಅವರು? ಮಕ್ಕಳು ಮಗಳು ಡಿಗ್ರಿ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಂಪನಿಯಲ್ಲಿ. ಮಗ ಓದ್ತಾ ಇದ್ದಾನೆ, ಡಿಪ್ಲೊಮಾ ಮಾಡ್ತಾ ಇದ್ದಾನೆ. ಅವ್ರಿಗೆ ಇದ್ರ ಮೇಲೆ ಆಸಕ್ತಿ ಇದೆಯಾ? ಇದೆ, ಆದ್ರೂ ಇದೆಯಾ? ಇಲ್ಲ, ಮಗಳಿಗಿಲ್ಲ, ಮಗನಿಗೆ ತುಂಬಾ ಇದೆ. ಆದ್ರೆ ಸಾಧಾರಣ ಡ್ರಾಯಿಂಗ್ ಎಲ್ಲ ಮಾಡ್ತಾನೆ, ಕಾಲೇಜ್ ಸ್ಕೂಲಲ್ಲೆಲ್ಲ ಮಾಡಿ ಪ್ರೈಸ್ ತಗೊಂಡಿದ್ದಾನೆ. ಆದ್ರೆ ಅವನು ಕೆಲ್ಸಕ್ಕೆ ಅದಕ್ಕಾಗಿ ಕೂರಲ್ಲ, ಅವನು ಅದಕ್ಕೆಲ್ಲ ಮಾಡಲ್ಲ. ಆದ್ರೆ ಮಾಡ್ತಾನೆ, ಟೈಮ್ ಸಿಕ್ಕಾಗ ಸ್ವಲ್ಪ ಮಾಡ್ಕೊಳ್ತಾನೆ. ಆದ್ರೆ ಈ ತರದ್ ಇದೆಲ್ಲ ಮಾಡಿಕೊಡ್ತಾರೆ. ಮಾಡೋದು. ಈಗ ಇವರಿಗೆ ಯಾರು ಗುರುಗಳು ಎತ್ತಿಲ್ಲ, ಬಟ್ ಮಗನಿಗೆ ಗುರುಗಳು ಇದಾರೆ. ಇವ್ರು ಹೇಳ್ಕೊಡ್ತಾರ? ಇಲ್ಲ, ಇವ್ರ ಅದು ಅವನು ಸ್ವಂತನೇ. ಇವ್ರು ಹೇಳ್ಕೊಡಕ್ ಹೋದ್ರೆ ನಾನು ಒಬ್ಬನೇ ಕಲ್ತಿದ್ದು, ನೀನ್ ಬೇಕಾದ್ರೆ ಹಿಂಗೆ ಕಲಿತ ಇರ್ತಾರೆ. ಆದ್ರೆ ಈಗ ಅಪ್ಪನೇ ಮಾಡುವಾಗ ನೋಡಿ ಕಲಿಬಹುದು. ನೋಡಿ ಕಲಿಯೋದಲ್ಲ, ಅವನೇ ಹೇಳಿಕೊಡ್ತಾನೆ. ಇದು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡ್ತಾನೆ. ಅವನೇ ಐಡಿಯಾದಲ್ಲಿ ಮಾಡಿ. ಸೂಪರ್. ಏನವ್ರ ಇಬ್ರ ಹೆಸರು? ಮಗಳು ಗ್ರೀಷ್ಮಾ, ಮಗ ಕಿಶನ್ ಅಂತನಾ? ನೋಡಿ ಇಷ್ಟೊಂದು ಇದು ರಫ್. ಇದು ಫಸ್ಟ್ ಇದನ್ನ ಮಾಡ್ಕೊಳ್ತಾರ? ಇಲ್ಲ, ಇದು ನಾರ್ಮಲ್ ಅದರಲ್ಲೇ. ಇದು ಈ ತರ ಕೊಡ್ಲಿಕ್ಕಿರೋದು. ಕೆಲವರು ಪೆನ್ಸಿಲ್ ಡ್ರಾಯಿಂಗ್ ಕೇಳ್ತಾರೆ. ಪೆನ್ಸಿಲ್ ಡ್ರಾಯಿಂಗ್ ಕೇಳ್ತಾರಲ್ವಾ? ಇದು ಮಾಡಿ
ಫ್ರೇಮ್ ಮಾಡಿ ಕೊಡೋರು ತಗೊಳ್ಳೋದು, ಅಲ್ಲ ಹೀಗೆ ತಗೊಳ್ತಾರೆ. ಇವಾಗ ಇವ್ರಿಗೆ ನೀವು ಹೇಳ್ಕೊಡ್ಬೇಕಷ್ಟೇ. ಈಗ ಯಾರೋ ಒಬ್ರು ಅವ್ರ ಫೋಟೋ ಕೇಳ್ತಾರೆ, ಅವ್ರ ಫೋಟೋ ಕಳಿಸ್ಬಿಟ್ಟು ನಂಗೆ ಈ ತರ ಬಿಡಿಸ್ಕೊಡಿ ಅಂತ ಕೇಳ್ತಾರೆ, ಹಾಗೆ ಇವ್ರು ಮಾಡ್ಕೊಡ್ತಾರೆ. ಎಷ್ಟು ಮಾಡಿ ಕೊಟ್ಟಿದ್ದಾರೆ. ಹೌದಾ? ಈಗ ಮೋದಿ ಅವ್ರದ್ದೊಂದು ಮಾಡೋಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದೊಂದು ಯಾರೊಬ್ರು ಕೇಳಿದ್ದಾರೆ, ಈಗ ಇದೊಂದು ಮಾಡಿ ಕೊಡಕ್ಕೆ ಅಂತ ಇದು ಮಾಡ್ತಾ ಇದಾರಾ? ಇದನ್ನ ಇವಾಗ ಪ್ರಿಂಟ್ ತಕೊಂಡು ಇವರು ರೆಡಿ ಮಾಡ್ತಾ ಇದ್ದಾರೆ, print ತಕೊಂಡು ಮತ್ತೆ ಮಾಡ್ಕೊಳ್ಳೋದು. ಮಾಡ್ತಾ ಇದಾರಾ? ಸುಮಾರು ಜನ ಮಾಡ್ಬೇಕು. ಓಕೆ, ಮಕ್ಕಳು ಯಾರ್ದು ಫೋಟೋ ಕೊಟ್ರೆ ಅದು ಮಾಡ್ತಿರೋದು. ಓಕೆ. ಹೆಂಗಿದೆ ಮೇಡಮ್ ನಮ್ಮ ಕೊಡಗಲ್ಲಿ, ನಮ್ಮ ಮಡಿಕೇರಿಯಲ್ಲಿ ಈ ಕಲೆ ಬಗ್ಗೆ ಜನ ಗುರ್ತಿಡಿದಾರ, ಮಾತಾಡ್ತಾರ, ಗೌರವ ಕೊಡ್ತಾರ? ಅದೆಲ್ಲ ಇದೆ ಇದೆಯಾ? ಆದ್ರೆ ಈಗ ಬೇರೆ ಬೋರ್ಡ್ಗಳು ಹಂಗೆಲ್ಲ ಆಗಿ ಕೆಲಸ ಕಡಿಮೆ. ಕೆಲ್ಸ ಕಡಿಮೆ. ಇದ್ರೆ ಅದೊಂದೇ ಕೆಲಸ ಮಾಡುದು, ಬೇರೆ ಕೆಲಸ ಮಾಡಲ್ಲ, ಅದೊಂದೇ ಕೆಲಸ. ಅಂದ್ರೆ ಇವ್ರು ಮೇಜರ್ ಆಗಿ ಏನ್ ಮಾಡ್ತಿದ್ರು ಅವಾಗ ಹೇಳಿ ಮೇಡಮ್. ಇವ್ರ ಅವಾಗಿಂದ ಅಂದ್ರೆ ಬ್ಯಾನರ್ ವರ್ಕ್ ಅವ್ರ ಹತ್ರ ಹೇಳ್ಸಿ, ಬ್ಯಾನರ್ ವರ್ಕ್ ಮಾಡ್ತಿದ್ರಲ್ಲ, ಅದು ಹೆಂಗಿತ್ತು ಆ ಟೈಮ್ ಅಲ್ಲಿ, ಅದು ಹೇಳಿ. ಸ್ಟಾರ್ಟಿಂಗ್ ಬೋರ್ಡ್ ಬ್ಯಾನರ್ ಎಲ್ಲ ಹಾಕೊಂಡಾಯಲ್ಲ, ಬೋರ್ಡ್ ಬ್ಯಾನರ್ ಎಲ್ಲ இந்த பேனர் போர்டு எல்லாம் ಬ್ಯಾನರ್ ಸರ್ ಲೆಟರ್ಸ್ ಹಾಕಿದೆ. அதெல்லாம் எങ്ങനെ ഉണ്ടായിன்னு കുറച്ച് പറയാന്. ഫസ്റ്റ് ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಸರ್, ಬ್ಯಾನರ್ പറയാന് സ്റ്റാർട്ടിംഗിൽ നിങ്ങൾ പണിയാക്കണ്ടായല്ലേ, ബോർഡ് ബാനർ എല്ലാം ആക്കണ്ടായി നോക്കി. അപ്പൊ എങ്ങനെ ഉണ്ടായിന്ന് കുറച്ച് പറയാന്. ಅದೆಂಗಿನ ಡೀಟೇಲ್ಸ್ ಬರೀ ನನಗಪ್ಪ. ಹೆಂಗೆ ಬಿಡಿಸ್ತಿದ್ರಿ ಅಂತ. ಅಲ್ಲ ಮಾಡಿದ್ರಲ್ಲ, ಅಡಿಗೆ ಮಾಡಿದ್ರಲ್ಲ, ಕಡೆಗೆ ಬಂದೆಲ್ಲ ಮಾಡ್ಬಿಟ್ಟು ಇದೆಲ್ಲ ಇದ್ದಾರೆ ಕೆಲಸ ಮಾಡ್ಕೊಡ್ತಿದ್ದೀನಿ, ಮಾಡ್ತಿದ್ದೀನಿ ಹಾಗೆ ಆಯ್ತಾ. ಮತ್ತೆ ಕೆಲಸ ಇಲ್ಲ ಅಂತ ಅದರ ಇದು ಮುಂದೆ ಪೆನ್ಸಿಲ್ ಡ್ರಾಯಿಂಗ್ ಅದೆಲ್ಲ ಮಾಡ್ತಾ ಕೊಡ್ತೀನಿ. ಕೆಲಸ ಇದ್ರೆ ಆಗಿದ್ದು ಈಗ ಮಾಡಿದ್ದೇನೆ ಕಡಿತೀನಿ ಹಾಗೆ. ಸರ್ ಇವಾಗ ನೀವು ಫಸ್ಟ್ ಬರಿತಾ ಇದ್ರಿ, ಆಮೇಲೆ ಪ್ರಿಂಟಿಂಗ್ ಬಂತು, ಕಂಪ್ಯೂಟರ್ ಅಲ್ಲಿ ಪ್ರಿಂಟಿಂಗ್ ಬಂತು, ಅವಾಗ ನಿಮ್ ಕೆಲಸ ಜನ ಇದೆಲ್ಲ ಮಾಡ್ತಿಲ್ಲ, ಕೈಯಿಂದ ಬರವಣಿಗೆ Correct. ಮಾಡ್ತಿರೋದು. ಹೌದು. ಅಂದ್ರೆ ಕೈ ಬರವಣಿಗೆ ಮಾಡ್ತಾರೆ ನಾವು, ಕಂಪ್ಯೂಟರ್ ನೋಡಿ ಕಾಪಿ ಮಾಡಕ್ಕಿಲ್ಲ. ಓಕೆ, ಒಂದು ಮೈಂಡ್ ಅಲ್ಲಿ ಆಗಿ ಹೋಗ್ತದೆ, ಆಗಿ ಕೆಲಸ ಆ ತರ ಬರೀತಾರೆ. ಓಕೆ. ಹಾಗೆ ಅಂದ್ರೆ ಅವಾಗ ಹೆಂಗಿತ್ತು ಮೇಡಮ್? ಇವಾಗ ನೀವು ಮದ್ವೆ ಆದ್ರಿ, ಮದ್ವೆ ಆದ ಮುಂಚೆ ಇವರು ಬರಿತಾ ಇದ್ರು, ಕೆಲಸಗಳೆಲ್ಲ ಇತ್ತು. ಆಗ ನೀವು ಮದ್ವೆ ಆದ ನಂತರ ಈ ಕೆಲಸಗಳು ಸ್ಟಾಪ್ ಆಯ್ತು, ಯಾಕಂದ್ರೆ ಕಂಪ್ಯೂಟರ್ ಎಲ್ಲ ಬಂತು. ಎಷ್ಟನೇ ವರ್ಷದಲ್ಲಿ, ಯಾವ ವರ್ಷದಲ್ಲಿ ಅಂತ ನೆನಪು ಸಿಗ್ಬೋದಾ ನಿಮ್ಗೆ? ಅದು ಯೋಚನೆ ಇಲ್ಲ. ಒಂದು ಹತ್ರ 2000 ಆಗಿರ್ಬೋದಾ? 2000 ಇಸ್ವಿ? 2017-18 ಎಲ್ಲ ಕೆಲಸಗಳು ಕಡಿಮೆ ಆಯ್ತು. ಆಗಂತ ಹೇಳಿದ್ರೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅವರು ಆ ಒಂದು ಕೆಲಸ ಬಿಟ್ರೆ ಬೇರೆ ಕೆಲಸ ಇಲ್ಲ. ಹಾಗೆ ಮಕ್ಕಳು ಚಿಕ್ಕವರು ತುಂಬಾ ಕಷ್ಟ ಇತ್ತು ಆಗ, ಇವರಿಗೆ ಕೆಲಸ ಇಲ್ಲದೆ ಆಗುವಾಗ ಕಷ್ಟ. ಅವಾಗ ನೀವು ಯಾವ ತರ ಹೇಳಿದ್ರೆ ಅವತ್ತು ಇದೆಲ್ಲ ಬಿಟ್ಟು ಬಿಡಿ ಬೇರೆ ಏನಾದ್ರು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದೀರಾ? ಅಷ್ಟು ಸಲ ಹೇಳಿದೀನಿ, ಬೇರೆ ಇದೇ ಕೆಲಸ ನಂಬ್ಕೊಂಡ್ರೆ ಆಗಲ್ಲ, ಮಕ್ಕಳು ಬೆಳಿತಾ ಬರೋ ಕಷ್ಟ ಆಯ್ತದೆ, ಬೇರೆ ಕೆಲಸ ಏನಾದ್ರು ನೋಡಿ, ಇದು ಮಾಡ್ಕೊಂಡಿರ್ಬೇಡಿ, ಜೊತೆಗೆ ಬೇರೆ ಏನಾದ್ರು ಮಾಡಿ. ನಾನು ಇವರಿಗೆ ಬೇರೆ ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆಗಲ್ಲ, ಸ್ವಲ್ಪ ಹುಷಾರಿಲ್ಲ ಅವರಿಗೆ, ಆ ತರ ಆಗ್ಬಿಟ್ಟು ಯಾವ್ದಕ್ಕೂ ಈವರೆಗೆ ಬೇರೆ ಕೆಲಸ ಅಂತ ಯಾವ್ದು ಮಾಡಿಲ್ಲ. ಈ ತರದ್ದು ಆರ್ಡರ್ಗಳು ರೆಗ್ಯುಲರ್ ಆಗಿ ಬರ್ತಾ ಇರುತ್ತಾ? ಇದು ಈಗ ಬೇಕಾದಷ್ಟು, ಈಗ ಅಂತ ಹೇಳಿದ್ರೆ ಫಸ್ಟ್ ಅಲ್ಲಿ ಜನರಿಗೆ ಗೊತ್ತಿತ್ತಿಲ್ಲ. ಫಸ್ಟ್ ಇಲ್ಲಿ ಚೌಡೇಶ್ವರಿ ಸತೀಶ್ ಭಟ್ರು ಅವರಿಗೆ ಗುರು ರಾಘವೇಂದ್ರ ಅಂತ ಒಂದು ಡ್ರಾಯಿಂಗ್ ಒಂದು ಇದಕ್ಕಿಂತ ಸ್ವಲ್ಪ ಸಣ್ಣ ಈ ತರದಲ್ಲಿ ಸ್ಟಾರ್ಟಿಂಗ್ ಮಾಡಿ ಕೊಟ್ಟಿದ್ದು ಅವರಿಗೆ, ಫ್ರೇಮ್ ಮಾಡಿಸಿ ಈ ತರ ಎಲ್ಲ ಮಾಡಿ ಕೊಟ್ಟಿದ್ದು ಸ್ಟಾರ್ಟಿಂಗ್ ಅವರಿಗೆ ಕೊಟ್ಟಿದ್ದು. ಅದು ನೋಡಿ ಆದ್ಮೇಲೆ ಕೆಲವ್ರು ನೋಡಿದವರೆಲ್ಲ ಬಂದು ಸುಮಾರು ಜನ ನೋಡ್ಬಿಟ್ಟು ಹಾಗೆ ಅವರಿಗೆ ಕೆಲಸ ಸುಮಾರು ಜನ ಆರ್ಡರ್ ಕೊಟ್ರು. ಹಾಗೆ ಮತ್ತೆ ಅದ್ರ ಮೇಲೆ ಈಗ ಅವ್ರ ಮೇಲೆ ಹೋಗಿ ಇನ್ನೊಬ್ರು ನೋಡ್ತಾರೆ ಯಾರು ಮಾಡಿದ್ದು ಅಂತ ಹಾಗೆ ಕೇಳ್ಕೊಂಡು ಸುಮಾರು ಡ್ರಾಯಿಂಗ್ಗಳು ಈ ತರ ಬಂತು. ಓಕೆ. ಅಂದ್ರೆ ಇವಾಗ ನಾನು ಕೇಳೋದು ನಿಮ್ಗೆ ಅಮೌಂಟ್ ಹೇಳ್ಬೇಡಿ, ಬಟ್ ಇವಾಗ ನಿಮ್ ಜೀವನ ಸಾಕ್ಸಕ್ಕೆ ಇದರಿಂದ ದುಡ್ಡು ಕರೆಕ್ಟ್ ಆಗಿ ಬರುತ್ತಾ? ಸಾಲಲ್ಲ. ಆದ್ರೆ ಇದು ತುಂಬಾ ಕೆಲಸ ಹಿಡಿತದೆ. ಕೆಲಸ ಮಾಡುವ ಕೆಲಸಕ್ಕೆ ಕೊಡುವ ರೇಟು ಎಲ್ಲಿಗೂ ಇಲ್ಲ, ಸಾಲಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟೂ ಕೆಲಸ. ಈಗ ನಾವೇನೋ ನಮಗೆ ಅಂತ ಹೇಳಿದ್ರೆ ಈಗ ನಾವು ಹೋಗಿ ಕೆಲಸ ಮಾಡ್ತೀವಿ, ಅಂತ ಹೇಳಿ 700-800 ರೂಪಾಯಿ ನಮಗೆ ಅದೆಲ್ಲ ಸಿಗ್ತದೆ. ಆದ್ರೆ ಇವರು ಅದೇ ದುಡ್ಡಿಗೆ ಅಷ್ಟೂ ಟೈಮ್ ಅಷ್ಟೂ ಕಷ್ಟಪಟ್ಟು ಕೆಲಸ ಇದೆ. ಈಗ ನಾವೊಂದು ಇದೊಂದು ಡ್ರಾಯಿಂಗ್ ಮಾಡಿದ್ರು, ಯಾರೋ ಕೇಳುವ ರೇಟ್ ಎಷ್ಟು, ಇಷ್ಟು ಅಷ್ಟು ರೇಟ್ ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೆ ಕೆಲಸ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ, ಅವ್ರು ಕೂತು ಮಾಡುವಾಗ ಹೌದು. ನೋಡಿ, ಈ ಕೃಷ್ಣನ ಆರಾಮ್ಸಾಗಿ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಎತ್ಬಿಟ್ಟು ಫ್ರೇಮ್ ಮಾಡಬಹುದು, ಬಟ್ ಈ ಒಂದು ಡೀಟೇಲಿಂಗ್ ವರ್ಕ್ ಇದೆ ನೋಡಿ, ಅವರ ಒಂದು ಟ್ಯಾಲೆಂಟ್ ಗೆ ಕೊಡುವಂತ. ನೋಡಿ, ಇದೇನಾ ಇವ್ರದೇನಾ ಇದು? ಓಕೆ, ನೋಡಿ ಎಷ್ಟು ಸೂಪರ್ ಆಗಿ ಮಾಡಿದ್ದಾರೆ, ಎಷ್ಟು ಆರಾಮಾಗಿ ನಿಂತಿದ್ದಾರೆ ನೋಡಿ. ಅದು ಕಲೆ ಕೊಟ್ಟಿರುವಂತ ಒಂದು ಗುಣ ಅದು. ಎಷ್ಟೇ ಟ್ಯಾಲೆಂಟ್ ಇದ್ರು ಕೂಡ, ಇಷ್ಟೊಂದು ಟ್ಯಾಲೆಂಟ್ ಇದ್ರು ಕೂಡ ಆರಾಮಾಗಿ ನಿಂತಿರುವಂತದ್ದು. ಮಕ್ಳಿಗೆ ಖುಷಿ ಇದೆ ಮೇಡಮ್, ನಮ್ಮ ತಂದೆ ಇದೆಲ್ಲ ಮಾಡ್ತಾರೆ ಅಂತ ಖುಷಿ ಇದೆ. ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಕೇಳ್ತಾರೆ ಅದ್ ಹೆಂಗೆ ಮಾಡಿ. ಈಗ ಸ್ಟುಡಿಯೋ ಫೋಟೋ ಕಳಿಸ್ಬೇಕು, ಪ್ರಿಂಟ್ ತೆಗಿಬೇಕು, ಎಲ್ಲ ಫೋಟೋ ಹುಡುಕಿ ಕೊಡೋದು ಮಾಡೋದು ಎಲ್ಲ ಮಾಡಿಕೊಡ್ತಾರೆ. ಇವ್ರಿಗೆ ಕೆಲ್ಸಲ್ಲ, ಫೋಟೋಗಳು ಹುಡುಕಿ ಬಿಟ್ಟು ಸ್ಟುಡಿಯೋ ಕಳ್ಸಿ ಕೊಡ್ತಾರೆ, ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ, ಅವರು ತಂದು ಮಾಡ್ತಾರೆ. ಆತರ ಎಲ್ಲದಕ್ಕೂ. ಆಮೇಲೆ ಇವರು ಬೇರೆ ಡಿಜಿಟಲ್ ಆಗಿ ಕೆಲಸ ಮಾಡೋದು, ಅವ್ರ ಜೊತೆನೂ ಫ್ರೆಂಡ್ಸ್ ಆಗಿದ್ದಾರೆ ಇವಾಗ್ಲೂ.
ಅದನ್ನ ನಾನು ನೋಡಿದೀನಿ. ಆ, ಅಂದ್ರೆ ನಮ್ಮ ಅಂಗಡಿ ಹತ್ರನೂ ಬರ್ತಾ ಇರ್ತೀನಿ. ಅದೇ ಹಾ ಹಾ ಹಾಗೆ ಅವರಿಗೆ ಗೊತ್ತಿರೋರು ಓಕೆ ಹಾಗೆಲ್ಲ ಓಕೆ. ಇದೀಗ ಅವನ್ನೆಲ್ಲ ಫೋಟೋದಲ್ಲಿ ಮಾಡ್ತಾ ಇರೋದು. ಇದು ಪ್ರಿಂಟ್ ಆಗಿದ್ಯಾ? Print ಪ್ರಿಂಟ್ ತಗೊಂಡಿದ್ದು. ಇವ್ರು ಇದನ್ನ ಬಿಡಿಸಿರೋದು. ಬಿಡಿಸಿದ್ರು. ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಅಂತ ಹೇಳಿದ್ರೆ. ಈ ಪಾಪು ಫೋಟೋ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಇದು ಫಸ್ಟ್ ಅವ್ರು ಕಳ್ಸಿರೋದು. ಇದನ್ನ ಇವರು ಪ್ರಿಂಟ್ ತಗೊಂಡು ಅದಾದ್ಮೇಲೆ ಅವ್ರು ನೀಟಾಗಿ ಲೈನ್ಸ್ ಎಲ್ಲ ಹಾಕೊಂಡು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಅದನ್ನ ದೊಡ್ಡದಾಗಿ ಬಿಡಿಸಿದ್ದಾರೆ. ಇದು ಇವ್ರ ಕೈ ಚಳಕದಿಂದ ಬಂದಿರೋದು. ನೋಡಿ ಇವ್ರು ಬಿಡಿಸಿರೋದು. ನಿಮ್ಗೆ ಏನೇ ಕೇಳಿ ಇವರು ಬಿಡಿಸ್ಕೊಡ್ತಾರೆ. ಬಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಹೆಂಗೆ ಮೇಡಮ್? Contact ಭಾರಿ ಮಾಡಿದ್ರೆ ಟಫ್. ಒಂದು ಇವ್ರನ್ನ ಕಂಡು ಮಾತಾಡಿದ್ರು ಅದಲ್ಲ ಇಲ್ಲಾದ್ರೆ ಹ್ಮ್. ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಒಂದು ಬರ್ದು ಕೊಡು ಈ ತರ ಅಂತ. ಹ್ಮ್. ಇಲ್ಲ ನನಗೆ ಕಾಲ್ ಈಗ ಗೊತ್ತಿಲ್ಲ. ನನಗೆ ಹ್ಮ್. ಟ್ರೈನಿಂಗ್ ಟ್ರಯಲ್ ಏನ್ ಕೊಡಲ್ಲ. ಅಂತ ನಾನ್ ಮಾಡ್ತಾ Okay, okay. ಇದರಿಂದ ನೆನ್ನೆ ಅವ್ರು ಸಿಕ್ಕಿದ್ರು ನನಗೆ ಮಾತಾಡಕ್. ಹೇಳಿದ್ರು ಬಂದು ಹೇಳಿದ್ರಾ? ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಹಾಗೆ ಈಗ ಯಾರಿದ್ರು ಈಗ ನಂಬರ್ ನಮ್ದು ಕೊಟ್ಟಿರ್ತಾರೆ. ಪಕ್ಕದಲ್ಲಿಂದ ಹೌದು ಹೌದು. ಸ್ಟುಡಿಯೋ ಆಯ್ತು ನಿಮ್ಗೆ. ಹಾ ಹಾ. ಓ ಮೊನ್ನೆ ರಾಘವೇಂದ್ರ ಸ್ವಾಮಿ ಇದು ಅಚ್ಚ ನಮ್ಮಂಡ ಫ್ರೆಂಡ್ ಏನಂತ? ಅಮ್ಮನ ಗೊತ್ತಾಯ್ತಾ? ಹಾ ಅಮ್ಮನ ಗೊತ್ತಾ? ಡ್ಯಾಡಿ ಗೊತ್ತಾ ಅಮ್ಮನ? ಹೌದಾ ನಿಮ್ ತಂದೆ ಇವ್ರ ಅಮ್ಮನ ತಂದೆ ಗೊತ್ತು. ಹೌದಾ? ಹಾ. ಓಕೆ ಸೂಪರ್ ಸೂಪರ್, ಖುಷಿ ಆಯ್ತು. ಅದೆಲ್ಲ ಏನ್ ಸರ್ ಅದು? ಎಷ್ಟು ವರ್ಷದ ಇಟ್ಕೊಂಡಿದ್ದೀರಾ ಸ್ಟೋರೇಜ್ ಇದು? ಇದೆಲ್ಲ ಎಷ್ಟು ವರ್ಷದ ಇಟ್ಕೊಂಡಿದ್ದೀರಾ? ಅದಕ್ಕೆ ಇಲ್ಲಿಂದ ತರದು അല്ല എത്ര ടൈം അത് യൂസ് ആക്കേണ്ടത് അവിടെ ഉണ്ട് ಇದು ಹಾಕಿಲ್ಲ. ಅದೊಂದು ಒಂದೂವರೆ 2 ತಿಂಗಳು ತರ 1 ತಿಂಗಳಾಯ್ತು ಅಷ್ಟೇ. ಒಂದ್ ತಿಂಗಳು ಅಷ್ಟೇ. ಅದಾದ್ಮೇಲೆ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡ್ತಾ ಇರ್ತೀರಾ? ಚೇಂಜ್ ಮಾಡ್ತಾರೆ. ಪೇಂಟ್ಗಳೆಲ್ಲ ನಾರ್ಮಲ್ ಪೇಂಟ್ ಇದ್ರಿಗೆ ಇದಕ್ಕೆ ಆಯ್ತು ಕೆಲಸ ಅಲ್ಲ. ಕೆಲಸ ಆಯ್ತು. ಇದ್ರ ಕೆಲಸ ಆಯ್ತು. ಇನ್ನು ನೆಕ್ಸ್ಟ್ ಬರ್ಬೇಕಾದ್ರೆ ಬೇರೆ ತೆಗೆದ್ಬಿಟ್ಟು ಏನ್ ಅನ್ಬೇಕು ಏನ್ ತಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ಇದು ಮಾಡ್ತಾ ಇರೋದು ಓಕೆ. ಆಗಿದ್ದು. ಹ್ಮ್ ಇದು ಒಂದು ಫೋಟೋ ಹ್ಮ್ 3 ಕೃಷ್ಣಂದು ಪೀಸ್ ತೆಗ್ದು ಹಾಕಿದ್ದು ನಾನು. ಓಹೋ. ಬರಲಿ ನೋಡಿಲಿ ಹಾ ಹಾ ಇದ್ರ ಡಿಸೈನ್ ಬೇರೆ ಅದ್ರ ಡಿಸೈನ್ ಬೇರೆ ಓಕೆ. ಹಾ ಹಾ ಬೇರೆ ತರದು. ಬೇರೆ ತರದ್ದು. ಕೂಡ್ಲಿ ನೋಡಿ ಕಲರ್ ಅದ್ರಲ್ಲಿ ಕಲರ್ ನೋಡಿ. ಹೌದು, ಇದು ಬ್ಲಾಕ್ ಇದೆ. ಹಾ, ಇದು ಸ್ವಲ್ಪ ಹಾಗೆ ಕೆಲಸ ಮಾಡಿದ್ದು. ಹಾ, ಹಾ. ಅದು ಕೆಲಸ ತುಂಬಾ ಕೆಲಸ ಆಗುಂಟು. ಕೊಳಲು ನೋಡಿ ಹೌದು ಬೇರೆ ನೋಡಿ ಕೊಳಲು ಕಲರ್. ಹೌದು 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 ಹೌದು. ಚೇಂಜಸ್ ಮಾಡಿ ಚೇಂಜಸ್ ಮಾಡಿದೀನಿ. ಹೌದು. ಇಷ್ಟು ಮಾಡಿ ಇದೆಲ್ಲ ಕಾರ್ಪೆಂಟರ್ ಹತ್ರ ಹೌದಾ? ಸೇರಿಸಿದ್ದು. ಎಲ್ಲ ಮಾಡಿಸಿ ಇವರೇ ಕೊಡ್ತಾರೆ. ಕಾರ್ಪೆಂಟರ್ ಪ್ರಶಾಂತ್ ಅಲ್ಲಿ ಮಾಡ್ತೀರಾ? ಅಲ್ಲ ಬೇರೆ ಬೇರೆ ಕಡೆ ಹ್ಮ್ ಹ್ಮ್ ಮಾಡಿಸಿ ಗ್ಲಾಸ್ ಹಾಕ್ಸಿ. ಓಕೆ. ಇವಾಗ ಮುಂದಿನ ಪೀಳಿಗೆಗೆ ಈ ತರದ ಕಲೆಗಳೆಲ್ಲ ಸ್ಟಾಪ್ ಆಗ್ತಾ ಇದೆ. ಮುಂದಿನ ಜನರೇಷನ್ ಇಲ್ಲ. ಅದಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀವಿ? ಇವಾಗ ನಿಮ್ಮ ಮನೆಯಲ್ಲೇ ನೋಡಿದ್ರೆ ನಿಮ್ಮ ಮಕ್ಳಿಗೆ ಬೇಡಪ್ಪ ಬೇರೆ ಕೆಲಸ ಮಾಡಿ, ಬಟ್ ಟೈಮ್ ಸಿಕ್ಕಾಗ ಮಾಡಿ ಅಂತ ಹೇಳ್ತೀರಾ. But, ಅವ್ನಿಗೆ ಹೇಳ್ತೀನಿ ಮಾಡಪ್ಪ ಸುಮ್ಮನೆ ಇರುವಾಗ ಅಂದ್ರೆ ಅವನಿಗೆ ಟೈಮ್ ಸಿಗಲ್ಲ. Time ಸಿಗಲ್ಲ. ಅಂದ್ರೆ ಕಾಲೇಜಿಗೆ ಹೋಯ್ತಾನೆ, ಹೌದು ಮತ್ತೆ ರಜೆ ಇರುವ ಟೈಮಲ್ಲಿ ಕೆಲ್ಸಕ್ಕೆ ಹೋಯ್ತಾನೆ, ಹೌದು. ಸಮಸ್ಯೆ ಕೆಲ್ಸಕ್ಕೆ ಹೋಯ್ತಾನೆ. ಸಿಗಲ್ಲ ಸಿಗಲ್ಲ. ಹಾಗೆ ಆಗದೆ ಬಂದು ಟೈಮ್ ಸಿಗಲ್ಲ. ಹ್ಮ್. ಮತ್ತೆ ಅವನಿಗೆ ತುಂಬಾ ಈ ಕೂತು ಟೈಮ್ ಕಲಿಯಷ್ಟು ಅವನಿಗೆ ಒಂದು Patience. ಇಲ್ಲ. ಅವನಿಗೆ ಸ್ವಲ್ಪ ಹ್ಮ್. ಅದಕ್ಕೆ ಅವನಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕು. ಓಕೆ. ಆದ್ರೆ ಅದನ್ನೇ ಮಾಡ್ಕೊಂಡು ಹೋಗುವಂತ ಇದಿಲ್ಲ. ಆದ್ರೆ ಇವಾಗ ನೆಕ್ಸ್ಟ್ ಜನರೇಷನ್ಗೆ ಕಲೆ ಇಲ್ಲ. ಸೊ ಅಂದ್ರೆ ಇವಾಗ ಈ ತರ ಯಾರೋ ಮಾಡಿಸ್ಬೇಕಂತಿದ್ರೆ ಸಿಗಲ್ಲ ಅವ್ರಿಗೆ. ಹಾ. ಸೊ ಅಂತದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಬೇಜಾರಾಗುತ್ತೆ ಇಂಥ ಕಲೆಗಳಲ್ಲಿ. ಬಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಮಾಡ್ತಾ ಕೂತ್ರೆ ಅದಕ್ಕೆ ಸರಿಯಾದ ದುಡ್ಡು ಸಿಗಲ್ಲ. ಸಿಗಲ್ಲ. ಅವ್ರ ಸಿಗಲ್ಲ. ಜೀವನ ಸಾಗಿಸಕ್ಕಿಂತ ಅವರಿಂದಲೇ ಆಗಲ್ಲ. ನಾನು ಆಗಿಂದ ಮಕ್ಕಳು ಚಿಕ್ಕವ್ರು ಇರುವಾಗಲೇ ಹ್ಮ್. ಅಲ್ಲಿ ಇಲ್ಲಿ ಬೇರೆ ಮನೆಯಲ್ಲೆಲ್ಲ ಬಿಟ್ಟು ತುಂಬಾ ಕಷ್ಟ ಆಯ್ತು ಅಂತ ಜೀವನ ನಡೆಸೋ ಕಷ್ಟ ಇತ್ತು. ಹೌದು ನಾನು ಕೂತ್ರೆ ಆಗಲ್ಲ. ಹೌದು ಹಾಗೆ ಮಕ್ಕಳು ಚಿಕ್ಕವ್ರು ಇರುವಾಗಲೇ ಅಲ್ಲಿ ಇಲ್ಲಿ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗಿ ಅಕ್ಕಳೆಲ್ಲ ತುಂಬಾ ಬೇಜಾರಾಗ್ಬಿಟ್ಟು ಹೌದು 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 ಹಾಗೆ ಜೀವನಕ್ಕೆ ಕಷ್ಟ ಆಯ್ತದೆ, ಸಾಕಾಗಲ್ಲ. ಹೌದು ಹೌದು. ನೋಡಿ ನನ್ಗೆ ಲಿಟ್ರಲಿ ಅರುಣ್ ಸಂಗ್ ಅವ್ರನ್ನ ನೋಡ್ದಂಗೆ ಆಯ್ತು. ಯಾಕಂದ್ರೆ ಅಂತ ಒಂದು ಟ್ಯಾಲೆಂಟ್ ಅನ್ನ ಇಟ್ಕೊಂಡಿದ್ದಾರೆ ನಮ್ಮ ಮಡಿಕೇರಿಯಲ್ಲಿ. ಇವರು ನಿಮ್ಗೆ ಟೌನ್ ಅಲ್ಲಿ ನೋಡಕ್ ಸಿಗ್ಬೋದು. ಇದೇ ಟೈರ್ ಅಲ್ಲಿ ಇರ್ತಾರೆ, ಮತ್ತೆ ಅದೊಂದು ಬ್ಯಾಗ್ ಹಾಕೊಂಡಿರ್ತಾರೆ. ಇವರ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ. ಮೇಡಮ್ ನಂಬರ್ ಹಾಕಿದ್ರೆ ತೊಂದ್ರೆ ಇಲ್ವಾ? ಈಗ ಎಲ್ಲರೂ ಅಷ್ಟೇ ನನ್ನ ನಂಬರೇ ಕೊಡೋದು. ಮೇಡಮ್ ನಂಬರ್ಗೆ ಕಾಲ್ ಮಾಡಿ. ಕಸ ಆಯ್ತು ಉಂಟದ್ದು ಆಗಿಲ್ಲ. ಆಗಿಲ್ಲ. ಇನ್ನೊಂದು ತಿಂದು ಬರ್ತದೆ ಆಗ್ಬೇಕಿತ್ತು ಇದು. ಹಾ ಹಾ ಹಾ. ಇನ್ನು ಆಗ್ತಾ ಇದೆಯಲ್ಲ? ಆಗ್ಬೇಕಿತ್ತು ಇನ್ನು. ಹಾ, ಹಾ. ಆಗಿಲ್ಲ. ಆಗಿಲ್ಲ, ಇನ್ನೂ ಆಗ್ಬೇಕು. ಹೊರಗೆ ಜನ ಫೋಟೋ ಕೂಡ ಇಲ್ಲಿ ರೆಡಿ ಆಗ್ತಿದೆ. ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಆಗ್ಬೇಕಿದು. ಮಾಡ್ಬೇಕಿತ್ತು ಇನ್ನು ಆಗಿಲ್ಲ, ಕೆಲಸ ಆಗಿಲ್ಲ. ಹಾ 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 ಹಾ. ಕೋಟಿಂಗ್ ಆಗಿದ್ದ ಇನ್ನು ಕೋಟಿಂಗ್ ಮಾಡ್ಬೇಕು. ಇನ್ನೊಂದು ಕೋಟಿಂಗ್ ಇದೆ. ಫಿನಿಶ್ ಮಾಡಿ ಫಿನಿಶಿಂಗ್ ಆಗಿಲ್ಲ. ಓಹೋ ಫಿನಿಶ್ ಮಾಡ್ತಾ ಬರ್ಬೇಕಿನ್ನು. ಓಹೋ ಓಹೋ. ಆಗಿಲ್ಲ. ಆಗಿದ್ದಾರೆ. ನೀವು ನಮ್ಮದೇ ಇದು ಇವರೇ ಬಿಡಿಸಿರೋದಲ್ಲ? ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಇದು ಗಿರೀಶ್ ಅಂತಲ್ಲ ಇವ್ರ ಆಟೋಗ್ರಾಫ್? ಗಿರೀಶ್ ಅಂತ ಹಾಕಿದ್ದಾರೆ ನೋಡಿ, ಸೂಪರ್ ಆಗಿ. ಇದು ಮನೆ ಇದು ಮಾಡಿದ್ರಾ? ಮತ್ತೆ Okay. ಫಸ್ಟ್ ಅದೇ 2 ರೂಮ್ದು ಮನೆ ಇತ್ತು. ಈ ಕ್ವಾರ್ಟರ್ಸ್ ಮೇಡಮ್ ಇದು? ಕ್ವಾರ್ಟರ್ಸ್. ಓಕೆ. ಫಸ್ಟ್ ಇಂದ ನಿಮ್ಮ ಮನೆ ಇಲ್ಲೇ ಇರೋದಾ? ಫಸ್ಟ್ ಮದುವೆ ಆದಾಗಿಂದು ಇಲ್ಲೇ ಇರೋದಾ? ಇಲ್ಲಿಂದ ಅಲ್ಲಿ ಇವ್ರ ಅಮ್ಮನ ಮನೇಲಿ ಇದ್ದ. ಅಲ್ಲಿಂದ ಈಗ ನಾವು ಸಪ್ರೇಟ್. ಓಕೆ. ಭಾರಿ ಬೇಕಾಯ್ತಾ ಇದಕ್ಕೆ.
ಅಲ್ಲ ಹೌದು. ಪೇಷನ್ಸ್ ಬೇಕು, ತುಂಬಾ ಪೇಷನ್ಸ್ ಬೇಕು. ಅಲ್ಲಿ ಹೋಗಿ ಅವ್ರನ್ನ ಕಂಡು ಮಾತಾಡಿ ಅಲ್ಲ ಹಿಂಗೆ ಮಾಮೂಲು ಹೋಗೋ ಜಾಗದಲ್ಲಿ ಅಂತ ಇವತ್ತೆಲ್ಲ ಪ್ರಿಂಟ್ ಹಾಕ್ಬಿಟ್ರೆ ಒಂದು 2 ಸೆಕೆಂಡ್ ಅಲ್ಲಿ ಪ್ರಿಂಟ್ ಬಂದ್ಬಿಡುತ್ತೆ. ಬಟ್ ಇದನ್ನ ಬಿಡ್ಸೋದಿದೆ ನೋಡಿ. ಈ ಶೀಟ್ ಒಂದು ಸ್ಪೆಷಲ್ ಶೀಟ್ ಅಂತ ಹೇಳಿದ್ರು ಇವರು. ಅದೀಗ ಬೇರೆ ಕಡೆಯಿಂದ ಮಂಗಳೂರು ಮೊನ್ನೆ ಮಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೌದಾ? ಚಿತ್ರ ಹೀಗೆ ಓ ಇದನ್ನ ಸೇರ್ಸೋದು ಸೇರ್ಸೋದ ಇದೀಗ? ಸೇರ್ಸೋದು ಇದೀಗ ಇಲ್ಲಿಗೆ ಎಂಡ್ ಆಗಿದೆ. ಇಲ್ಲಿ ಇದನ್ನ ನೀವು ಡೆವಲಪ್ ಮಾಡ್ತಾ ಇದ್ದೀರಲ್ಲ ಈ ಕಡೆ, ನನಗೆ ಮಾಡ್ತಾ ಹೋಗೋದು ಬೇಗ ಒಂದು ಇದೆ ಐಡಿಯಾ ಬರ್ತದೆ ಹಾ. ಆ ತರ ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡ್ಕೊಂಡು ಹೋಗೋದು. ಇದು ಸಹ ಒಂದು ಮಾಡಿ ಕೊಟ್ಟಿದೆ. ಇದೊಂದು ಇದು ಮಾಡಿ ಕೊಟ್ಟಿರೋದಲ್ಲ? ಮಾಡಿಕೊಟ್ಟಿದೆ. ಪ್ರಿಂಟ್ ಇದು ಆಕ್ಚುಲಿ ಮತ್ತೆ ಬಿಡ್ಸೋದು. ಬಿಡ್ಸೋದು.